ಡಿಪ್ರೆಷನ್ ಹೋಗಿದ್ಯಾ ಇವಾಗ್ಲೇನೆ? ಯಾವ ಹುಡುಗಿ ಕೈ ಕೊಟ್ಲು ನಿನಗೆ ಡಿಪ್ರೆಷನ್ ಹೋಗೋ? ಏನಂತ ಅಲ್ಲೋಡಿ ಅಲ್ಲೆಲ್ಲ ಫುಲ್ ವೆಟ್ಟಿರೋದು ಅಲ್ಲ, ಆ ಜಾಗ ಸ್ಲಿಪ್ ಆಗುತ್ತೆ ಅನ್ಸುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫ್. ಗೈಸ್ ಏನಂತಂದ್ರೆ, ಇವತ್ತು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಝೋನ್ ಲೆವೆಲ್ ಇಂದು ಸ್ಪೋರ್ಟ್ಸ್ ನಡೀತದೆ ಗೈಸ್, ಹೈಸ್ಕೂಲ್ ಮಕ್ಕಳಿಂದು. ಸೊ ಆ ಸ್ಪೋರ್ಟ್ಸ್ನ ಇವತ್ತು ನಿಮಗೆ ತೋರ್ಸೋಣ ಅಂತ ಹೋಗ್ತಿದ್ದೀನಿ. ಕಬಡ್ಡಿ ಇರುತ್ತೆ, ಖೋ ಖೋ ಇರುತ್ತೆ, ರೇಸ್ ಇರುತ್ತೆ, ಮತ್ತು ಅಥ್ಲೆಟಿಕ್ಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಸೊ ಪ್ರೆಸೆಂಟು ನಾವೀಗ ಕಬಡ್ಡಿ ನೋಡಕ್ ಹೋಗೋಣ ಬನ್ನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಕಬಡ್ಡಿ ನೋಡಕ್ ಹೋಗೋಣ. ಜೀವನ್ ಬ್ಯಾಂಗ್ಳೂರಿಂದ ಬಂದಿದ್ದಾನೆ. ಒಂದ್ ಕಡೆ ಅಲ್ಲ, ನಮ್ಮ ಚಿಕ್ಕಮಂಗ್ಳೂರು. ಅದೇ ಚಿಕ್ಕಮಂಗ್ಳೂರಲ್ಲಿ ಹೈಸ್ಕೂಲಿನ ಕಬಡ್ಡಿ ಆಗ್ತಿದೆ ಗೈಸ್. ಏನಂದ್ರೆ ಅಲ್ಲೋಡಿ ಅಲ್ಲೆಲ್ಲ ಫುಲ್ ವೆಟ್ಟಿರೋದು ಅಲ್ಲ, ಆ ಜಾಗ ಸ್ಲಿಪ್ ಆಗುತ್ತೆ ಅನ್ಸುತ್ತೆ. ಜಾಸ್ತಿ ಅಲ್ಲಿ ಆಡಕ್ಕೆ ಹೋಗ್ಬಾರ್ದು. ಅವನು ಮೋಸ್ಟ್ಲಿ ರೈಟ್ ಹ್ಯಾಂಡರ್ ಅನ್ಸುತ್ತೆ. ಹೆವಿ ದೊಡ್ಡ ಡ್ರಾಬ್ಯಾಕ್ ಗೈಸ್ ಅವ್ರಿಗೆ, ಆ ಟೀಮ್ ಅವರಿಗೆ. ಆ ಕಡೆ ರೈಡ್ ಮಾಡಕ್ ಕಷ್ಟ. ಲೆಫ್ಟಿ ಆಗಿದ್ರೆ ಬೇಕಾದ್ರೆ ಈ ಕಡೆ ಮಾಡ್ತಾರೆ, ಲೆಫ್ಟಿ ಅಲ್ವಲ್ಲ. ಸೊ ಡ್ರಾಬ್ಯಾಕ್ ಅವರಿಗೆ. ಫಸ್ಟ್ ರೈಡ್ ಇವ್ರಿಗೆ ಪಾಯಿಂಟ್ ಸಿಕ್ಕಿದೆ ನೋಡಿ. ಯಾವ ತರ ಟ್ಯಾಕಲ್ ಮಾಡಿದ ಹುಡುಗ, ಕ್ರೇಜಿ ಟ್ಯಾಕಲ್ ಮಾಡಿದ್ರು ಮಾತ್ರ. ಮಳೆ ಬೇರೆ ಬರ್ತದೆ. ನಾನು ಕಾಮೆಂಟೇಟರ್ ಆಗಿದ್ದೀನಿ ಪ್ರೆಸೆಂಟ್ ಇವ್ರದ್ದು ಗೇಮ್ ಟೈಮ್ ನೋಡಕ್ಕೆ. ಫಸ್ಟ್ ಪಾಯಿಂಟ್ ಅವರಿಗೆ. ಬಟ್ ಸ್ಟಿಲ್ ಅಲ್ಲೇ ಆಡ್ತಿದಾರೆ ನೋಡು. ಝೂಮ್ ಮಾಡಿದ್ದೀರಿ ಅಂತ. ಈ ಜಾಗ ಬಸ್ ಹೆವಿ ಸ್ಲಿಪ್. ಏನ್ ಗೊತ್ತಾ, ಈ ಜಾಗಕ್ಕೆ ನೋಡಕ್ಕಂತ ಸ್ಟೂಡೆಂಟ್ಸ್ ಗಳಿದಾರ, ಕಾಲೇಜ್ ಮಕ್ಕಳೆಲ್ಲ ನೋಡಿ ಬಂಕಾಕ್ ಬಂದಿದ್ದಾರೆ. ಕೆಲವರೆಲ್ಲ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಬಂಕಾಕೆ ಬಂದಿರೋ. ನೀನು ಅಲ್ಲೇನ? ಚಿಕ್ಕವರಿಂದ ದೊಡ್ಡವ್ರಿಗೆ ನೋಡಿ. ಅಲ್ಲಿ ಎಷ್ಟು ಸ್ಲಿಪ್ ಆಗುತ್ತೆ ಅಂದ್ರೆ ಆ ಜಾಗ ಇಲ್ಲೇ ಅಬ್ಸರ್ವ್ ಮಾಡಿ. ಮೈಕ್ ಗಾಡಿ ಬಿಟ್ಕೊಂಡ್ಬಿಟ್ಟಲ್ಲ. ಅಫಿಷಿಯಲ್ ಟೈಮ್ ಔಟ್. ಸೊ ಸ್ವಲ್ಪ ಜನ ವೆಯ್ಟ್ ಮಾಡ್ತಿದ್ದಾರೆ. ಏನಂತಂದ್ರೆ ಈಗೆಲ್ಲ ಇವ್ರಿಗೆಲ್ಲ ಪಾಯಿಂಟ್ಸ್ ಇವ್ರು ಬಂದಿಲ್ಲ ಗೈಸ್. ಇವ್ರದೆಲ್ಲ ಪಾಯಿಂಟ್ಸ್ ಇವ್ರು ಜಾಸ್ತಿ ಇದೆ, ಇವ್ರದೆಲ್ಲ ಕಡಿಮೆ ಇದೆ. ಒಂದೇ ಅಲ್ಲಣ್ಣ, ಒಂದ್ ಪಾಯಿಂಟ್ ಅವ್ರಿಗೆ 1 ಪಾಯಿಂಟ್ಸ್ ಇದೆ. ಸೊ ಹಂಗಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ತಗೊಂತಿದ್ದಾರೆ ಹುಡುಗ. ಯಾಕಂದ್ರೆ ರೈಡಿಂಗ್ ಅಷ್ಟು ಚೆನ್ನಾಗಿ ಬರ್ತಲ್ಲ, ಅದು ರೈಡಿಂಗು ಇಲ್ಲ, ಡಿಫೆಂಡಿಂಗು ಇಲ್ಲ, ಆತರ. ಹಂಗಾಗಿ ಮತ್ತೆ ಗೇಮ್ ಸ್ಟಾರ್ಟ್ ಆಗಿದೆ ನೋಡೋಣ. ಈಗ ಅವ್ರು ಟ್ಯಾಕಲ್ ಮಾಡಿದ್ರ ಗುರು. ಈಗ 2 ಪಾಯಿಂಟ್ ಅವ್ರಿಗೆ ಒಂದು. ಎಲ್ಲ ಚೇರ್ಸ್ ಎಲ್ಲ ಎಂಕರೇಜ್ ಮಾಡ್ತಿದ್ರು ಆ ಟೀಮ್ ಗಳಿಗೆ ಗೈಸ್. ಮ್ಯಾಚ್ ಆಕ್ಚುಲಿ ಈಗ ಟ್ವಿಸ್ಟ್ ತಗೊಂಡಿದೆ. ನನ್ ಮೈಕ್ ಬಂದಿಲ್ಲ, ಏನಿಲ್ಲ. ಮೈಕ್ ತರ್ಬೇಕಾಯ್ತು, ಗಾಡಿ ಬಿಟ್ಟು ಹೆವಿ ಟ್ವಿಸ್ಟ್ ಇದೆ ಗೈಸ್ ಈಗ. ಯಾಕಂದ್ರೆ ಈಗ ಸ್ವಲ್ಪ ಗೇಮು ಸ್ವಲ್ಪ ಅಗ್ರೆಸಿವ್ ಆಗಿ ನಡೀತಿದೆ. ಸ್ಟಾರ್ಟಿಂಗ್ ನಡೀಲಿಲ್ಲ ಫಸ್ಟ್ ಇದ್ರ ತನಕ. ಈಗ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಆಗಿದೆ ಗೇಮ್. ಇಂಟ್ರಪ್ಟ್ ಆಗಿ ಏನೋ ಜಗಳ ತರ ನಡೀತದೆ ಈಗ. ಬಟ್ ಆ ವ್ಯಕ್ತಿ ಏನ್ ಗೊತ್ತಾ ಗೈಸ್, ಹೇಳ್ತೀನಿ ಕೇಳಿ. ಅವ್ನು ಆತರ ಮಾತಾಡೋದ್ರಲ್ಲೂ ತಪ್ಪಿಲ್ಲ. ಯಾಕಂದ್ರೆ ಎಷ್ಟೋ ತಿಂಗಳುಗಳ ಕಾಲ ಮಕ್ಳಿಗೆಲ್ಲ ಟ್ರೈನಿಂಗ್ ಕೊಟ್ಕೊಂಡು ಬಂದಿರ್ತಾನೆ. ಇಲ್ಲಿ ಒಂದೊಂದು ಪಾಯಿಂಟ್ಸ್ ಎಷ್ಟು ಕಷ್ಟ ಪಡ್ತಿರ್ತಾರೆ ಅಂದ್ರೆ ತುಂಬಾ ಕಷ್ಟ ಪಡ್ತಿರ್ತಾರೆ ಗೈಸ್. ಹಲವರು ಚಕಮಕಿಗಳ ನಂತರ ಗೊತ್ತಿರೋ ಹುಡುಗರು ಇವರು. ಯಾಕೋ ಮರ್ತೋಗ್ಬಿಟ್ಟಿದ್ಯಾ? ಡಿಪ್ರೆಷನ್ ಹೋಗಿದ್ಯಾ ಇವಾಗ್ಲೇನೆ? ಯಾವ ಹುಡುಗಿ ಕೈ ಕೊಟ್ಲು ನಿನಗೆ ಡಿಪ್ರೆಷನ್ ಹೋಗೋ? ಹೋಗಿದ್ರು ಯಾವ ಹುಡುಗಿ ಕೈ ಕೊಟ್ಲು? ಆ ಹುಡ್ಗಂಗೆ ಏನ್ ಮಾಡ್ತಿದ್ದೆ ಹೇಳು ನಿನ್ ಫ್ರೆಂಡಿಗೆ ನೀನ್ ಈಗಷ್ಟೇ. ಗೈಸ್ ಫಸ್ಟ್ ಹಾಫ್ ಮುಗೀತು. ಈಗ ಟೈಮ್ ಫಸ್ಟ್ ಹಾಫ್ ಮುಗೀತು ಗೈಸ್. ಹಂಗಾಗಿ ಸೆಕೆಂಡ್ ಹಾಫ್ ಈಗ ಇವ್ರೆಲ್ಲ ಆ ಕಡೆ ಚೇಂಜ್ ಆಗ್ಬಿಟ್ಟಿದಾರೆ ನೋಡಿ. ನೀನ್ ಏನೋ ಮಾಡ್ತಿದ್ದೆ ಅವನಿಗೆ, ನನಗೆ ಗೊತ್ತು. ಏನ್ ಮಾಡ್ತಿದ್ದ ಜೀವನ? ಹಿಂಗೆ ಕುತ್ಕೆ ಹತ್ರ ಹೋಗ್ಬಿಟ್ಟು ಏನೋ ಮಾಡ್ತಿದ್ದ. ಟ್ರೈಲರ್ ನೋಡ್ಬಿಟ್ಟಿದ್ದಾನೆ, ಮಾರ್ಕ್ ಮಾಡ್ತಿದ್ನೇನಪ್ಪ ಅವನು. ಇಲ್ಲ ಇನ್ನು ಬೇರೆ ಹೇಳ್ಬೇಕಿದ್ದು. ನೀನ್ ಯಾರ್ ಫ್ಯಾನು? ಯಾರು ಫ್ಯಾನ್ ಇಲ್ಲ? ನಿಮ್ಮ ಅಪ್ಪಂದು ಫ್ಯಾನ್ ಇಲ್ವಾ? ನಿಮ್ಮ ಅಪ್ಪಂಗೂ ಫ್ಯಾನ್ ಅಲ್ವಾ ನೀನು? ಏನ್ ಹೇಳ್ದೆ ಅಂತ ಅವನಿಗೆ ಅರ್ಥ ಆಗಿಲ್ಲ ಅವನಿಗೆ. ಗೈಸ್ ಈಗ ನೋಡಿ ಫಸ್ಟ್ ಹಾಫ್ ಅಲ್ಲಿ ಚೇಂಜ್ ಆಗಿದೆ. ಬನ್ನಿ ಹಿಂದೆ ಗೈಸ್. ಫಸ್ಟ್ ಹಾಫ್ ಈಗ ಫಸ್ಟ್ನೇ ರೈಡು ಗೈಸ್. ಸೆಕೆಂಡ್ ಹಾಫ್ ಈಗ ಗೇಮ್ ಗಿಂತ ಅರ್ಧ ಜಗಳನೇ ಆಗ್ತದೆ ಇಲ್ಲಿ ಜಾಸ್ತಿ. ಜಾಗ ನೋಡಿ ಗೈಸ್ ಯಾವ ತರ ಸ್ಲಿಪ್ ಆಗ್ತಿದೆ ಅಪ್ಪ.
ಆಕ್ಚುಲಿ ನಾವು ಸ್ಪೋರ್ಟ್ಸ್ ಇವೆಲ್ಲ ನೋಡಕ್ ಬರಕ್ ನಾವು ಆಡ್ತಿದ್ವಿ ಒನ್ಸ್ ಅಪಾನ್ ಎ ಟೈಮ್ ಕಾಲೇಜ್ಗಳಲ್ಲಿ PUC ಟೆಂತ್ ಅದಾದ್ಮೇಲೆ ಒಂದು 10-12 ವರ್ಷ ಆದ್ಮೇಲೆ ನಾವು ಇವಾಗ ಸ್ಟೇಡಿಯಂ ಅಲ್ಲಿ ಸ್ಪೋರ್ಟ್ಸ್ ನೋಡ್ತಿರೋದು ಹೈಸ್ಕೂಲ್ ಇಂದು. ನಾವೆಲ್ಲ ಮುಂಚೆ ಎಲ್ಲ ಸಖತ್ತಾಗಿ ಆಡ್ತಿದ್ವಿ ಗೈಸ್. ಅಥ್ಲೆಟಿಕ್ಸು ಎಲ್ಲ ಮಸ್ತಾಗಿತ್ತು ನಮ್ದೆಲ್ಲ ಗೇಮ್ಗಳು. ಈಗ ಟ್ಯಾಕಲ್ ಮಾಡಿ ಸುಮಾರು ಆದ್ಮೇಲೆ ಈಗ ಟ್ಯಾಕಲ್ ಮಾಡಿದಾರೆ ಗುರುಪ್ಪ ಹುಡುಗರ್ನ. ಸಖದಾಗ ಆಡಿದ ಕೈ ಚಾಚಿಲ್ಲ. ಕೈ ಚಾಚ್ಬೇಕಾಯ್ತಲ್ಲ ಅವನು. ಕೈ ಚಾಚಕ್ ಏನಾಗಿತ್ತ ನಿನಗೆ? ಅಲ್ಲ ಇದೆಯಲ್ಲ ಕೈ ಚಾಚಕ್ ತಾನೆ. ಅಲ್ಲ ಅವ್ನ್ ಕೈ ಚಾಚಿದ್ರೆ ಸಿಗತ್ತದು. ಸುಮ್ನೆ ಹಿಂಗ್ ಇಟ್ಕೊಂಡ್ ನಿಂತಿದ್ಯಾ. ಚೆನ್ನಾಗ್ ಆಡ್ದೆ ಬಿಡು. ಆಟನೇ ಕಂಪ್ಲೀಟ್ ಚೇಂಜ್ ಆಗಿರೋದು. ಇವನು ಸ್ವಲ್ಪ ದಿವಸ ಮೆಂಟ್ಲಾಗಿ ಹೋಗ್ತಾನೆ ನನ್ನ ಹತ್ರ. ಗೈಸ್ ಏನು ಸ್ವಲ್ಪ ಗೇಮ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಗೈಸ್. ಇದೇನಾರ ಆಲ್ ಔಟ್ ಹೊಡೆದ್ರು ಅಂದ್ರೆ ಗೇಮ್ ಕಂಪ್ಲೀಟ್ ಚೇಂಜ್. ಇಲ್ಲೊಂದು ಬೋನಸ್ ಹೊಡೆದ ಅವನು. ರೀ ಎಂಟ್ರಿ ಆಗ್ತಿದ್ರೆ ಒಂದ್ಸರಿ ಆಲ್ ಔಟ್ ಆಗಿ ಗೈಸ್. ಇವ್ರದ್ದು ಮುಂಚೆ ಸ್ಟಾರ್ಟಿಂಗ್ ಲೀಡ್ ಇದ್ರ ಈ ಯೆಲ್ಲೋ ಶರ್ಟ್ ಆರೆಂಜ್ ಶರ್ಟ್ ಅವ್ರದ್ದು ಸ್ವಲ್ಪ ಒಂದು ಆ ಕಡೆ ಸೈಡ್ ಆಫ್ ಹೋಗಿದ ತಕ್ಷಣ ಅವ್ರು ಕಂಪ್ಲೀಟ್ಲಿ ಲೀಡ್ ಹೋಗ್ಬಿಟ್ಟಿದ್ದಾರೆ ಗೈಸ್. ಅವ್ರದ್ದು 13 ಪಾಯಿಂಟ್. ಒಂದ್ಸಾರಿ ಮೊಮೆಂಟ್ ಮತ್ತೊಂದು ಲಾಕ್ ಮತ್ತೊಂದು ಡ್ಯಾಶ್ ಗೈಸ್. ಆಕ್ಚುಲಿ ನಾವ್ ಏನ್ ಅನ್ಕೊಂಡ್ವಿ ಗೊತ್ತಾ? ನೀನ್ ಏನ್ ಅನ್ಕೊಂಡೆ ಹೇಳು? ವಿನ್ ಆಗೋದು ಇವರೇ ವಿನ್ ಆಗ್ತಾರ ಅಂತ ಅನ್ಕೊಂಡೆ ಅಲ್ಲ? ನಾನು ಆಕ್ಚುಲಿ ಇವರೇ ಆರೆಂಜ್ ವಿನ್ ಆಗ್ತಾರೆ ಅನ್ಕೊಂಡೆ. ಒಂದು ಮೊಮೆಂಟಮ್ ಚೇಂಜ್ ಆಯ್ತು ನೋಡು. ಫುಲ್ ಅಗ್ರೆಸಿವ್ ಆಗ್ಬಿಟ್ರು ಅವ್ರು ಆಡಿ. ನಿಮ್ ಬಿಕ್ಕೋಟ್ ಸೋತೈತಲ್ರಿ. ಅವರು ಮ್ಯಾಚ್ ಗೆದ್ದಿದ್ದಾರೆ, ಮನ್ಸ್ ಗೆದ್ದಿದೀನಿ. ಗಾಯ್ಸ್ ಸೀರಿಯಸ್ಲಿ ನಾನು ಆರೆಂಜ್ ಡ್ರೆಸ್ ಇದಾರಲ್ಲ ಗೆಲ್ತಾರ ಅನ್ಕೊಂಡಿದ್ದೆ. ಬಟ್ ಅವರು ಹುಡುಗ ಒಂಚೂರು ಹೈಟ್ ಇದ್ರೆ ಚೆನ್ನಾಗ್ ಆಟ. ಅಲ್ಲ ಹೈಟ್ ಅಲ್ಲ, ಅವ್ನ್ ಕೈ ಹಿಂಗ್ ಬೆಂಡಿದೆ, ಹಿಂಗ್ ಹಾಕಿದ್ರೆ ಸಿಗೋದೊಂದು. ಅದು ತುಂಬಾ ಉಲ್ಟಾ ಆಗೋಗುತ್ತೆ ಗೇಮ್. ಸೊ ಎನಿವೇ ಗೈಸ್, ಆಕ್ಚುಲಿ ಇಷ್ಟೇ ಗೇಮ್ ಅಲ್ಲ, ಇವತ್ತೊಂದ್ ದಿವಸ ಇನ್ನ ಗೇಮ್ ಹೆವಿಗಳ ಗೇಮ್ ಬರುತ್ತೆ ಇವತ್ತು ನೋಡ್ಬೋದು ನಾವು. ಸೊ ಏನಂದ್ರೆ ಗೈಸ್, ಈಗ ಇಷ್ಟೇ ಗೇಮ್ ಅಲ್ಲ, ಈಗ ನೆಕ್ಸ್ಟ್ ಇನ್ನ ಗೇಮ್ಗಳಿದೆ. ಆಕ್ಚುಲಿ ಸ್ಕೂಲ್ ಲೆವೆಲ್ ಇಂದ ಅಲ್ವಾ ಇದು, ಎಲ್ಲಾ ಸ್ಕೂಲ್ಗಳು ಸೇರಿ ಬರೋ ಅಂತ ಗೇಮ್ ಆಡೋ ಅಂತ. ಊಟ ಜಾಸ್ತಿ ಮಾಡ್ತಿದ್ರು ಅವ್ರು. ನಿಮ್ ಕಾನ್ಸೆಪ್ಟ್ ಅಲ್ಲಿ ಇವ್ರು, ಇವ್ರು ಬೇರೆ ನಮ್ ಕಾನ್ಸೆಪ್ಟ್ ಅಲ್ಲಿ ಇದಾರೆ. ಅವ್ರು ಊಟದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. 4 ರೌಂಡ್ ಸಣ್ಣ ಆಗ್ಬಿಟ್ಟೆ ಅನ್ಸುತ್ತೆ ಮಧ್ಯಾಹ್ನ ಊಟ. ಹೌದೌದು ಅಲ್ವಾ? 4 ಬ್ರೋ 8 ರೌಂಡ್ ಸಣ್ಣ ಆಗಿದ್ದೀರಾ. ಹೆಸರು ಹೇಳಿ 2 ಟೋಕನ್ ಜಾಸ್ತಿ ತಗೊಬರ್ತಾ ಇದ್ದೆ. ಇಷ್ಟ ಗೈಸ್ ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಇದ್ಯಾವುದೋ ಸ್ಪೋರ್ಟ್ಸ್ ಆಡಿದ್ರೆ ಅದನ್ನು ತೋರಿಸ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ. ಬೈ.